ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಕನ್ನಡ ರಾಜ್ಯೋತ್ಸವ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯುಕ್ತ ನಮ್ಮೆಲ್ಲ ಸಿರಿಕನ್ನಡ ವಾಹಿನಿ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ಹೆಚ್ಚೆಚ್ಚಿಗೆ ಕನ್ನಡನ ಬಳಸಿ ಕನ್ನಡದಲ್ಲೇ ನಾವು ಎಲ್ಲ ವ್ಯವಹಾರನ ಮಾಡೋಣ. ಕನ್ನಡಕ್ಕೆ ಗೌರವ ಮಾನ್ಯತೆ ಕೊಟ್ಟಿದ್ದೆ ಆದರೆ ಆ ಕನ್ನಡಾಂಬೆ ನಮಗೆ ಸದಾ ಕಾಪಾಡ್ತಾಳೆ ಅಂತ ಹೇಳ್ತಾ, ಮತ್ತೊಂದು ವಿಶೇಷ, ಇವತ್ತು ದೀಪಾವಳಿ ಅಮಾವಾಸ್ಯೆ. ಅದರಿಂದ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದೀಪದ ಬೆಳಕಿನಲ್ಲಿ ನಿಮಗೆಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಮತ್ತು ಧನ, ಕನಕ, ವಸ್ತ್ರ, ವಾಹನಾದಿಗಳನ್ನು ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಈ ದೀಪಾವಳಿ ಹಬ್ಬದ ದಿನ ನಿಮ್ಮೆಲ್ಲರಲ್ಲೂ ಪರವಾಗಿ ನನ್ನ ಎಲ್ಲ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರೇ, ಇವತ್ತು ದೀಪಾವಳಿಯ ಅಮಾವಾಸ್ಯೆ, ಭಾಳ ವಿಶೇಷವಾದಂಥ ಅಮಾವಾಸ್ಯೆ ಇದು. ಕತ್ತಲೆಯನ್ನು ತೆಗೆದು ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ವಿಶೇಷವಾದ ದಿನ. ಈ ಒಂದು ಅಮಾವಾಸ್ಯೆ ಪ್ರತಿಯೊಬ್ಬರು ಆಚರಣೆ ಮಾಡಿದ್ದೆ ಆದರೆ ದೊಡ್ಡ ಪವಾಡನೇ ಆಗಿಬಿಡುತ್ತೆ. ಎಲ್ಲ ಅಮಾವಾಸ್ಯೆಗಿಂತಲೂ ಇವತ್ತಿನ ಅಮಾವಾಸ್ಯೆ ಮಹಾಶ್ರೇಷ್ಠ. ಯಾತಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿ ಕೆಲವರು ಪೂಜೆ ಮಾಡ್ತೀನಿ, ಹೋಮ ಮಾಡ್ತೀನಿ, ಅಥವಾ ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ ಅಂತ, ಯಾತ್ರೆ ಮಾಡ್ತೀನಿ, ಜಾತ್ರೆಗೆ ಹೋಗಿ ಬರ್ತೀನಿ ಅಂತ ಕೆಲವರು ಮಾಡ್ತಾರೆ. ಇವತ್ತಿನ ಪೂಜೆ, ಹೋಮ, ಜಾತ್ರೆ, ಯಾತ್ರೆ ಮತ್ತು ನಾವು ಮನೆ ಮಾಡೋಂಥ ಪೂಜೆಗಳು ಇವೆಲ್ಲ ಒಂದು ರೀತಿ ಆಡಂಬರ ಆಗಿಬಿಟ್ಟಿದೆ. ಆಡಂಬರ ಅಂತಂದರೆ ಬೇರೆಯವ್ರು ನೋಡಿ ಸಂತೋಷ ಪಡಬೇಕು ಅನ್ನೋ ದೃಷ್ಟಿಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಕರ್ಮ ಕಳಿಬೇಕು, ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋ ವಿಚಾರದಿಂದ ಪೂಜೆ ಮಾಡ್ತಿಲ್ಲ ನಾವು. ಉದಾಹರಣೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ನಾನು ಭಾಳಷ್ಟು ನೋಡಿದ್ದೀನಿ. ಏನು ಅಲಂಕಾರ ಮಾಡಿ, ಗ್ರ್ಯಾಂಡಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಎಲ್ಲರೂ ಕರೆದು ಕುಂಕುಮ ಕೊಡ್ತಾರೆ. ಅಲ್ಲಿ ಭಕ್ತಿಗಿಂತ ಆಡಂಬರ ಜಾಸ್ತಿ ಆಯಿತು. ಕೆಲವು ದೊಡ್ಡ ಯಾಗಗಳೆಲ್ಲ ಮಾಡ್ತಾರೆ, ಅಲ್ಲಿ ತುಂಬ ಆಡಂಬರ. ಭಕ್ತಿ ಪ್ರಧಾನ ಆಗಬೇಕು, ಭಾವನೆ ಶುದ್ಧಿ ಆಗಬೇಕು. ಮೊನ್ನೆ ಯಾರೋ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಸತ್ಯನಾರಾಯಣ ವ್ರತ ಮಾಡಿದ್ರು. ಪುರೋಹಿತರು ಅವ್ರ ಪಾಡವ್ರ ಮಂತ್ರ ಹೇಳಿ ಏನೋ ಮಾಡ್ತಿದ್ದಾರೆ, ಇವರು ಪೂಜೆ ಮಾಡೋರು ಈಗ ಬನ್ನಿ ಕೂತ್ಕೊಳ್ಳಿ, ಪೂಜೆ ಮಾಡ್ತಿದ್ದಾರೆ, ಅವ್ರು ನೋಡೋದು ಕೂತ್ಕೊಳ್ಳಿ ಅನ್ನೋದು. ಈ ಗಂಡ ಹೆಂಡತಿ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡ್ತಾ ಪುರೋಹಿತರು ಏನೋ ಹೇಳ್ತಿದ್ದಾರೆ, ಪುರೋಹಿತರು ಕೂಡ ಆ ಕಡೆ ನೋಡ್ತಾ ಇದ್ದಾರೆ. ಮಂತ್ರ ಹೇಳುವಾಗ ಗಂಡ ಹೆಂಡತಿ ಪೂಜೆ ಮಾಡ್ತಾಯಿದ್ದಾರೆ, ಪುರೋಹಿತರು ಮಾಡಿಸ್ತಿದ್ದಾರೆ. ಮಾಡಬೇಕಾದ್ರೆ ಬರೋ ನೆಂಟರುಗಳೆಲ್ಲ, ಗೆಸ್ಟ್ಗಳೆಲ್ಲ ಈಗ ಚೆನ್ನಾಗಿದ್ರ ಕೂತ್ಕೊಳ್ಳಿ. ಆಮೇಲೆ ಆ ಅಮ್ಮ ತಿಂಡಿ ತಿನ್ನಿ, ಹೋಗಿ ತಿಂಡಿ ತಿನ್ಕೊಂಡು ಬನ್ನಿ, ಪೂಜೆ ಮಾಡುವಾಗ ತಿಂಡಿ ತಿನ್ಕೊಂಡು ಬನ್ನಿ. ಆಮೇಲೆ ಕೆಲವರು ಜಾತ್ರೆಗೆ ಯಾಕೆ ಹೋಗ್ತಾರೆ ಅಂದರೆ ಆ ಜನ ಸಂದಣಿ ನೋಡಲಿಕ್ಕೆ, ಅಲ್ಲಿ ನಿಜವಾದ ಭಕ್ತಿಯಿಂದ ಹೋಗಲ್ಲ. ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲೇನಾದ್ರು ಪರ್ಚೇಸ್ ಮಾಡೋಣ ಮತ್ತು ಅದು ಆ ಒಂದು ಏನೋ ಎಂಜಾಯ್ ಮಾಡೋಕ್ಕೆ ಹೋಗ್ತೇವೆ, ಭಕ್ತಿಯಿಂದ ಹೋಗೋದಿಲ್ಲ ಜಾತ್ರೆಗೆ. ಯಾತ್ರೆಗೆ ಯಾಕೆ ಹೋಗ್ತಾರೆ? ಯಾತ್ರೆ, ಪಂಢರಪುರ ಯಾತ್ರೆ, ತಿರುಪತಿ ಯಾತ್ರೆ, ಶಬರಿಮಲೆ ಯಾತ್ರೆ, ಮಂತ್ರಾಲಯ ಯಾತ್ರೆ, ಅಲ್ಲಿ ಯಾಕೆ ಹೋಗ್ತಾರೆ ಅಂತಂದರೆ ಮನ್ಸಿಗೂ ಬೇಜಾರಾಯಿತು, ಒಂದು ಟ್ರಿಪ್ ಮಾಡ್ಕೊಂಬರೋಣ, ಮತ್ತು ಅಲ್ಲಿ ಹೋದರೆ ಏನೋ ಒಂದು ರೀತಿ ಚೇಂಜಸ್ ಸಿಗ್ತದೆ ನನಗೆ ಅಂಥೇಳಿ ಚೇಂಜಸ್ಗೋಸ್ಕರ ಯಾತ್ರೆಗೆ ಹೋಗ್ತಾರೆ. ನಿಜವಾಗ್ಲೂ ಪ್ರಾಶ್ಚಿತ್ಯಕ್ಕೋಸ್ಕರ ಯಾತ್ರೆ ಮಾಡ್ತಾಯಿಲ್ಲ ಇವತ್ತಿನ ಕಾಲದಲ್ಲಿ. ಅಲ್ಲೂ ಏನು ತಪ್ಪು ಮಾಡ್ತೀವಿ ನಾವು. ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು, ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಲಾಡ್ಜಲ್ಲಿ ಇದ್ದಾರೆ, ಅದೇ ಧರ್ಮಸ್ಥಳ ರೂಮ್ಸ್ ಕೊಟ್ಟಿದ್ದಾರೆ, ಉಳ್ಕೊಂಡಿದ್ದಾರೆ. 5 ಜನ ಹೋಗಿದ್ದಾರೆ. ಹೋಗ್ಬಿಟ್ಟಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥನ ಸನ್ನಿಧಾನದಲ್ಲಿ
ಎಲ್ಲ ದರ್ಶನ ಮಾಡಿಬಿಟ್ಟು ರಾತ್ರಿ ಲಾಲ್ಟ್ ಆಗಿದ್ದಾರೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತೇಳಿ. ರಾತ್ರಿ ಎಲ್ಲ ಕುಡ್ದಿದ್ದಾರೆ ಕೂತ್ಕೊಂಡು ರೂಮ್ನಲ್ಲಿ. ಆ ಧರ್ಮಸ್ಥಳದ ಚೌಟ್ರಿ ಒಳಗಡೆ ಕೂತ್ಕೊಂಡು ಕುಡ್ದಿದ್ದಾರೆ, ಅಂದರೆ ಆ ರೂಮ್ಸಲ್ಲಿ. ಯಾರೋ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಅವ್ರ ಮೇಲೆ ಮಾತಾಡ್ತಿದ್ದಾರೆ. ಅವ್ನು ಏನು ಮಾತಾಡ್ತಿದ್ದೆ ಅನ್ನೋದೇ ಪ್ರಜ್ಞೆನೇ ಇಲ್ಲ ಅವ್ರ ಮನೇಲಿ. ಅವನಿಗೆ ಫೋನಲ್ಲಿ ಮಾತಾಡ್ತಿದ್ದಾನೆ, ಧರ್ಮಸ್ಥಳದಿಂದ ಮತ್ತು ಏನೇನೋ ವಿಚಿತ್ರ ಮಾತಾಡ್ತಿದ್ದಾನೆ. ಆ ರೂಮಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ನೋಡಿ, ಅದೆಲ್ಲ ವೀಡಿಯೋ ಮಾಡಿಕೊಂಡು ಅವರು ಹಾಕ್ಬಿಟ್ಟಿದ್ದಾರೆ. ಇವರು ಯಾತ್ರೆಗೆ ಹೋಗಿ ಕುಡಿಯೋದು ಡ್ಯಾನ್ಸ್ ಮಾಡೋದು ಮಾಡಿದ್ದಾರೆ. ಅಲ್ಲಿ ಪ್ರಾಶ್ಚಿತ್ಯಕ್ಕೆ ಹೋಗಿಲ್ಲ ಧರ್ಮಸ್ಥಳಕ್ಕೆ. ಇದೇ ಥರ ಕಾಶಿ ಅಲ್ಲಿ ಇಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಸ್ತ್ ಮಜಾ ಮಾಡೋದು, ಯಾತ್ರೆ ಹೆಸರಿನಲ್ಲಿ ಎಂಜಾಯ್ ಮಾಡೋದು, ಜಾತ್ರೆ ಹೆಸರಲ್ಲಿ ಅಲ್ಲಿ ಹೋಗಿ ಏನೇನೋ ತರಲೆ ತಾಪತ್ರ ಮಾಡೋದು. ಹೋಮ ಮಾಡ್ತೀವಿ ಅಂತ ಹೇಳ್ತಾರೆ. ಹೋಮ ಮಾಡಬೇಕಾದ್ರೆ ಪುರೋಹಿತರು ಏನೋ ಹೇಳ್ತಿರ್ತಾರೆ, ಇವರೇನೋ ಮಾಡ್ತಿರ್ತಾರೆ. ಆಮೇಲೆ ಭಾವನೆ ಶುದ್ಧಿ ಇಲ್ಲ. ಅದರಿಂದ ಕ್ರಿಯಾಹೀನ ನಾವು ಮಾಡ್ತಿರೋ ಅದು ನೋಡಿ. ಒಬ್ಬರು ಯಾರೋ ಅದು ಪೂಜಾ ಹೋಮ ಮಾಡ್ತಿರ್ಬೇಕಾದ್ರೆ ನನ್ನನ್ನು ಅದು ಚೀಫ್ ಗೆಸ್ಟಾಗಿ ಕರೆದಿದ್ರು. ನಾನು ಹೋಗಿ ಕೂತಿದ್ದೆ ಒಂದು ಸಲ. ಹೋಮ ಮಾಡ್ತಿದ್ದಾರೆ ಪಾಪ. ಇನ್ನೇನು ಪೂರ್ಣಾಹುತಿ ಕೊಡಬೇಕು, ಕೊನೆ ಅಂತ್ಯ, ಹೋಮದ ಕೊನೆ ಅಂತ್ಯ ಭಾಗ. ಅಲ್ಲಿ ಪುರೋಹಿತರು ಹೇಳಿ ಮಂತ್ರ ಹೇಳಿ ಹೋಮ ಮಾಡ್ತಿದ್ದಾರೆ. ಇವರು ಕೂತ್ಕೊಂಡು ಗಂಡ ಹೆಂಡತಿ ಕೂತು ಹೋಮ ಮಾಡ್ತಿದ್ದಾರೆ. ಪಕ್ಕದಲ್ಲೂ ಒಂದು ಮೊಬೈಲ್ ಕಾಲ್ ಬಂದುಬಿಡ್ತು. ಅವರು ಮೊಬೈಲಲ್ಲಿ ಮಾತಾಡ್ತಾ ಹೋಮ ಮಾಡ್ತಾರೆ. ಸ್ವಾಹಾಕಾರಕ್ಕೆ ಆಜ್ಯ ತುಪ್ಪ ಬಡಿಸ್ತಾ ಇಲ್ಲ ಅಗ್ನಿಕುಂಡಕ್ಕೆ. ಮೊಬೈಲಲ್ಲಿ ಮಾತಾಡ್ತಾನಿದ್ದಾರೆ, ಹೋಮ ಮಾಡ್ತಿದ್ದಾರೆ. ಭಾವನೆ ಎಲ್ಲೊಟ್ಟೋಯ್ತು, ಫೋನ್ ಕಡೆಯೋಯ್ತು. ಅಲ್ಲಿ ಮಂತ್ರದಲ್ಲಾಗಲಿ ಕರ್ಮದ ಬಗ್ಗೆ ಇಲ್ಲ. ಕ್ರಿಯಾಹೀನ ಆಯಿತು. ಆಮೇಲೆ ವಿಧಿ ಸ್ವಾಹ ಅಂದಾಗ ತುಪ್ಪ ಬಡಿಸ್ಬೇಕು. ಸ್ವಾಹ ಹೇಳಿದ ಮೇಲೂ ಬಡಿಸೋಂಗಿಲ್ಲ, ಅದಕ್ಕೆ ಮುಂಚೆನೂ ಬಡಿಸೋಂಗಿಲ್ಲ. ಸ್ವಾಹಾಕಾರಕ್ಕೆ ಅವರು ಸುಮ್ಮನೆ ಮಾತಾಡ್ತಾ ಮಂತ್ರ ಹೇಳೋಕ್ಕೆ ಮುಂಚೆನೇ ತುಪ್ಪ ಬಡಿಸ್ತಿದ್ದಾರೆ, ಮಂತ್ರ ಹೇಳಾದ್ಮೇಲೂ ತುಪ್ಪ ಬಡಿಸ್ತಿದ್ದಾರೆ. ಆ ಮಂತ್ರಕ್ಕೆ ವಿಧಿವಿಧಾನಗಳು ತಪ್ಪೋಯ್ತು. ಕ್ರಿಯಾಹೀನ, ವಿಧಿಹೀನ. ಮೊಬೈಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೋಮ ಮಾಡ್ತಿದ್ದಾರೆ, ಮೊಬೈಲಲ್ಲಿ ಕೂತ್ಕೊಂಡು ಮನೇಲಿ ಪೂಜೆ ಮಾಡ್ತಿದ್ದಾರೆ, ದೇವ್ರ ಮನೇಲಿ ಜೋರಾಗಿ ಕಟ್ಸಿದ್ದಾರೆ. ಆ ದೇವ್ರ ಮನೆಗೆ ಒಂದು 30 ಲಕ್ಷ ಖರ್ಚು ಮಾಡಿದ್ದಾರೆ. ಆ ಥರ ಭಾಳ ವುಡ್ ವರ್ಕ್ ಎಲ್ಲ ಮಾಡಿ ಆ ದೇವ್ರ ಮನೆ ಬಾಗಿಲೇ 2 ಲಕ್ಷ ಅಂತೆ. ಆ ದೇವ್ರ ಮನೆಗೆ ಬಾಗಿಲು ಅಷ್ಟು ದೊಡ್ಡದಾಗಿರೋ ದೇವ್ರ ಮನೆಯಲ್ಲಿ ಇವ್ರು ಪೂಜೆ ಮಾಡ್ಬೇಕಾರೆ ಏನು ಒಗ್ಗರಣೆ ಹಾಕಿದ್ಯಾ, ಒಗ್ಗರಣೆ ಹಾಕಿದ್ಮೇಲೆ ಇಳಿಸ್ಬಿಡು, ನಿಂಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿಂದ್ಬಿಟ್ಟು ಡಬ್ಬಕ್ಕೆ ಹಾಕೊಂಡು ತೊಗೊಂಡೋಗು ಅಂತ ಮಾತಾಡ್ತಿದ್ದಾರೆ. ದೀಪ ಹಚ್ಚುವಾಗ ಭಾವನೆಯಲ್ಲಿರಬೇಕು, ದೀಪ ಹಚ್ಚೋದಲ್ಲಿ ಇರಬೇಕು. ಅವ್ರೇನು ಮಾಡ್ತಿದ್ದಾರೆ, ಮಗನಿಗೆ ಹೇಳ್ತಿದ್ದಾರೆ ತಿಂಡಿ ತಿಂದುಬಿಟ್ಟು ಡಬ್ಬಕ್ಕೆ ಹಾಕೊಂಡು ಹೋಗುತ್ತಾ. ಆ ದೀಪ ಹಚ್ಚುವಾಗ ಭಾವನೆ ಶುದ್ಧಿ ಆಗಲಿಲ್ಲ. ಪೂಜೆ ಮಾಡುವಾಗ ಬೇರೆ ಏನೋ ಎಲ್ಲೆಲ್ಲೋ ಮನಸ್ಸು ಹೋಗುತ್ತೆ. ಅದರಿಂದ ವಿಧಿಹೀನ, ಕ್ರಿಯಾಹೀನ, ಭಕ್ತಿಹೀನ ಈ 3 ಮಾಡಿದಾಗ ಫಲ ಸಿಗೋದಿಲ್ಲ ಅಂತ ನನ್ನ ಅರ್ಥ. ಒಬ್ಬರು ಸಹಸ್ರಾರ್ಚನೆ ಮಾಡಿಸಿದ್ರು ವಿಷ್ಣುಗೆ. ಇಲ್ಲೇ ಒಂದು ದೇವಸ್ಥಾನ ಬೆಂಗಳೂರಿನಲ್ಲಿ. ನಾನು ಕೂಡ ಅವತ್ತು ಹೋಗಿದ್ದೆ. ಯಾರೋ ಒಬ್ಬರು ಪಾಪ ಚೀಟಿ ತೊಗೊಂಬಂದು ಅದಕ್ಕೆ 50 ರೂಪಾಯೋ 100 ರೂಪಾಯಿ ಸಹಸ್ರಾರ್ಚನೆಗೆ ರಶೀತಿ ಅದು ತೊಗೊಂಬಂದ್ಬಿಟ್ಟು ಅರ್ಚನೆ ಮಾಡಿ ಅಂದರು. ಪುರೋಹಿತರು ಅರ್ಚನೆ ತುಳಸಿ ತೊಗೊಂಡು ಸಂಕಲ್ಪ ಮಾಡಿಸ್ಬಿಟ್ಟು ಸಹಸ್ರನಾಮ ಮಾಡ್ತಾಯಿದ್ದಾರೆ ವಿಷ್ಣುಗೆ. ಶ್ರೀನಿವಾಸನ ದೇವಸ್ಥಾನ ಅದು. ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ಹೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗ ವಿಧಾನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ. ಮಂತ್ರ ಹೇಳ್ತಾ ಇದ್ದಾರೆ ವಿಷ್ಣು ಸಹಸ್ರನಾಮ. ಅವನ ಅಸಿಸ್ಟೆನ್ಸ್ ಕರೆದುಬಿಟ್ಟು ಆ ಕಾಯಿ ಹೊಡ್ಕೊಂಬ, ಮತ್ತು ಆ ನೈವೇದ್ಯಕ್ಕೆ ಏನಿದೆ ಅದು ಹೋಗಿ ಎತ್ಕೊಂಬ, ಈ ಕಡೆ ನೈವೇದ್ಯಕ್ಕೆ ಇಡು, ಸರ್ವ ಅಂತೇಳಿ ಅದು ಶುರು ಮಾಡಿದ್ರು. ಮತ್ತೆ ಅಲ್ಲಿ ಗ್ಯಾಪ್ ಕೊಟ್ಟರು. ಅದು ಕರ್ಪೂರ ತೆಗೆದು ಈ ಕಡೆ ಇಡು, ಗಂಧದ ಕಡೆ ಈ ಕಡೆ ತಂದು ಈ ಕಡೆ ಇಟ್ಬಿಡು. ಆಮೇಲೆ ಹೋಗ್ತಾ ರುದ್ರೋ ಬಹುಶಿರ ಭಬ್ರೂರ್ ವಿಶ್ವಯೋನಿ ಶಚಿಶ್ರವ ಅಮೃತ ಶಾಶ್ವತ ಸ್ಥಾಣೋ ವರಾರೋಹೋ ಮಹಾತ್ಮ. ಸ್ಕಿಪ್ ಆಗುತ್ತೆ 5ರಿಂದ 6 ಶ್ಲೋಕ ಎಸ್ಕೇಪ್. ರುದ್ರೋ ಬಹುಶಿರ ಭಬ್ರು ಬಂದುಬಿಟ್ರು. ಅದಾದ ತಕ್ಷಣ ಮತ್ತೆ ಮಾತಾಡ್ತಾ ಆ ಹೂವೆಲ್ಲ ತೆಗೆದು ತಟ್ಟೆಗೆ ಹಾಕು, ಗಂಧದ ಕಡೆಯೆಲ್ಲ ಆ ಕಡೆಗಿಡು, ಕರ್ಪೂರ ತೆಗೆದು ಹಾಕು. ಭಗವಾನ್ ಭಗಃ ನಂದಿ ವನಮಾಲಿ ಹಲಾಯುಧ ಆದಿತ್ಯೋ ಜ್ಯೋತಿರಾದಿತ್ಯ ಸಹಿಷ್ಣುರ್ಗತಿ ಸತ್ತಮಃ. ಅಲ್ಲಿಗೆ ಬಂದುಬಿಟ್ರು. ಎಷ್ಟು ಶ್ಲೋಕ ಮಿಸ್ ಆಯಿತು. ವಿಧಿ ಹೀನ. ಪಾಪ ಅವ್ರಿಗೇನು ಗೊತ್ತು, ವಿಷ್ಣು ಸಹಸ್ರನಾಮ ಟಿಕೆಟ್ ತೊಗೊಂಬಂದು ನಿಂತಿದ್ದಾರೆ. ಪುರೋಹಿತರು ಏನು ಹೇಳೋದು ಅಂತ ನೋಡಿ. ಹೇಳುವಾಗ ಬರೋಲಿ ಕಾಯಿ ಹೊಡ್ಕೊಂಬಾರೋ, ಹಣ್ಣು ತೆಗೆದಿಡೋ, ಕರ್ಪೂರ ಹಾಕೋ, ತುಳಸಿ ತೆಗೆದಿಡೋ, ಹೂ ಆ ಕಡೆ
ಮಂತ್ರ ಹೇಳುವಾಗ ಆ ಕಡೆ ಗಮನ, ಭಾವ ಶುದ್ಧಿ ಇಲ್ಲ, ಅದೆಂಗೆ ಅವ್ರಿಗೆ ಒಳ್ಳೇದಾಗತ್ತೆ. ಆಮೇಲೆ ಇದೊಂದಾಯಿತು, ಹೋಮ ಮಾಡ್ತಿರ್ಬೇಕಾದ್ರೆ ವೈಫು ಅಥವಾ ಯಾರೋ ಗೊತ್ತಿಲ್ಲ ಫೋನ್ ಬಂದುಬಿಡ್ತು. ಮಂತ್ರ ಹೇಳ್ತಾ ಇದ್ದಂಗೆ ಫೋನ್ ಮಾಡಿಬಿಟ್ಟಿದ್ದಾರೆ. ಹೋಮ ನೋಡಿ, ಹೋಮ ಮಾಡುವ ಮಧ್ಯ ಡಿಸ್ಟರ್ಬ್ ಇರಬಾರ್ದು, ಮಹಾಪಾಪ ಅದು. ಪುರೋಹಿತರು ಏನು ಮಾಡಿದ್ರು, ಹೋಮ ಮಾಡ್ತಾ ಅವ್ರು ಹೆಂಡ್ತಿದೋ ಅಥವಾ ಇನ್ಯಾರ್ದೋ ಕಾಲ್ ಬಂತು, ಮಾತಾಡಿಬಿಟ್ಟು ಮಂತ್ರನ ಅಲ್ಲೇ ನಿಲ್ಲಿಸ್ಬಿಟ್ಟು ಅದೇನೋ ಅವ್ರವ್ರೆ ಅಷ್ಟು ಕೇಳಿಸ್ಲಿಲ್ಲ ನನಗೆ, ಮೈಕೆಲ್ಲ ಹಾಕಿತ್ತು. 1.5 ನಿಮಿಷ 2 ನಿಮಿಷ ಮಾತಾಡ್ಬಿಟ್ಟು ಇಟ್ಬಿಟ್ಟು ಸ್ವಾಹ ಅಂದ್ಬಿಟ್ರು. ಆ ಮಂತ್ರನೇ ಹೇಳಿ ಆಗಲೇ ಸ್ವಾಹ ಆಗೋಗ್ಬಿಡ್ತು. ನೋಡಿ ಎಷ್ಟು ಅವರು 108 ಮಂತ್ರದಲ್ಲಿ ಕರೆಕ್ಟಾಗಿ 108 ಸಲ ಹೋಗೇ ಇಲ್ಲ ಆಹುತಿ ಆ ದೇವ್ರ ಸಂಬಂಧಪಟ್ಟಂಥದ್ದು. ಅದು ಹೇಳಿ ಕೇಳಿ ಯಾರಿಗೆ ಮಾಡ್ತಿದ್ರು, ಅಘೋರ ಹೋಮ ಮಾಡ್ತಾಯಿದ್ರು. ಅಲ್ಲಿ ಪರಸ್ಪರ ಫೋನ್ ಬಂತು. ಕಹ ಓಮ ಮತ್ತೆ ಮಾತಾಡ್ತಿದ್ದಾರೆ. ಬಂದಯ ಘಾತಯ ಹುಂಪಟ್ ಸ್ವಾಹ ಅಷ್ಟೇ. ಮಧ್ಯೆ 2-3 ಮಂತ್ರಗಳೆಲ್ಲ ಹೊಟ್ಟೋಯ್ತು, ಮಿಸ್ ಆಗೋಯ್ತು. ಇದು ಮಾಡಿಸ್ತಾ ಇದ್ದವರು ಪಾಪ ಅವರು ಮಾಡ್ತಿರೋರು ಹಿಂಗೆ ಮಂತ್ರಲೋಪದೋಷ, ಕ್ರಿಯಾ ಭಕ್ತಿಹೀನ, ಮಂತ್ರಹೀನ, ಭಕ್ತಿಹೀನ ಆಯಿತು, ವಿಧಿಹೀನ, ಕ್ರಿಯಾಹೀನ. ನಾವು ಮಾಡೋ ಕೆಲಸ ಆ್ಯಕ್ಷನ್ ಎಲ್ಲ ತೊಂದರೆ ಆಗಿಬಿಡ್ತು. ಅದಕ್ಕೆ ನಮ್ಗೆ ಯಾಕೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತೆ ಮತ್ತು ಸರ್ಪ ಸಂಸ್ಕಾರ ಮಾಡಿಸ್ತೆ, ಅಲ್ಲಿ ನಮ್ಮ ಮನಸ್ಸೊಂದು ಪೂಜೆ ಶುರುವಾದರೆ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಬೇರೆ ಕಡೆ ಗಮನ ಕೊಡಬಾರ್ದು, ಮಾತಾಡಬಾರ್ದು, ಮನಸ್ಸು ಭಾವನೆ ಆ ಕಡೆ ಹೋಗಬಾರ್ದು. ಅವ್ರು ಯಾರೋ ಇನ್ನೊಬ್ಬರು ನನ್ನ ಹತ್ರ ಪೂಜೆ ಮಾಡ್ತಾ ಒಂದು ಮಾತು ಹೇಳ್ತಾಯಿದ್ರು. ಅವರು ಆರತಿ ಮಾಡ್ತಿದ್ದಾರೆ, ಆರತಿ ಮಾಡುವಾಗ ಅವ್ರಿಗೆ ಅಕ್ಷಿ ಬಂದುಬಿಡ್ತು, ಕರ್ಪೂರ ಹಚ್ಬಿಟ್ಟಿದ್ದಾರೆ, ಕರ್ಪೂರದ ಹೊಗೆಯಿಂದ ಅವ್ರಿಗೆ ಡಸ್ಟ್ ಅಲರ್ಜಿ ಅನಿಸುತ್ತೆ. ಅಕ್ಷಿ ಅಂತಂದರು, ಮಂತ್ರ ನಿಂತೋಯ್ತು. 2 ಸಲ ಅಕ್ಷಿ ಅಂದರು, ಮಂತ್ರ ನಿಂತೋಯ್ತು. ಅವ್ರ ಮಂತ್ರ ಮೊದಲಿಂದ ತಗೊಳ್ಳೇ ಇಲ್ಲ. ಕೊನೆ ಭಾಗ ಹೇಳ್ಬಿಟ್ಟು ಆರತಿ ಮಾಡಿಬಿಟ್ಟು ಜನಗಳ ಆರತಿ ಕೊಟ್ಟರು. ಇದು ಯಾತಕ್ಕೆ ಹೇಳ್ತಿದ್ದೀನಿ, ದೇವಾಲಯಗಳಲ್ಲಿ ಈ ಥರ ನಡೀತಾ ಇದೆ, ಹೋಮ ಪೂಜೆ ಮಾಡಿಸುವಾಗ ಈ ಥರ ನಡೀತಾ ಇದೆ. ಮನೇಲಿ ನಾವು ಪೂಜೆ ಮಾಡ್ತೀವಿ, ನಮ್ಮ ಮನೇಲೇ ದೇವ್ರ ಮನೆಯಲ್ಲಿ, ಅಲ್ಲಿ ಮಾಡ್ಬೇಕಾದ್ರು ಒಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಯಾವ ದೇವ್ರ ಪೂಜೆ ಮಾಡ್ತೀವಿ ಆ ದೇವ್ರನ್ನೇ ನಾನು ನೆನೆಸ್ತಾ ಇರಬೇಕು, ಭಾವನೆ ಅದರಲ್ಲಿರಬೇಕು. ಅದು ಬಿಟ್ಬಿಟ್ಟು ತಿಂಡಿ ಪ್ಯಾಕ್ ಮಾಡ್ಕೊಂಡೋಗು, ಟಿ ವಿ ಆಫ್ ಮಾಡು, ಅದು ಮಾಡು, ಇದು ಮಾಡಿ ಪೂಜೆ ಮಾಡ್ತಾ ಹಲವಾರು ರೀತಿ ಡಿಸ್ಟರ್ಬೆನ್ಸ್ ಬರ್ತಿದೆ. ಇದಕ್ಕೆ ನಮ್ಮ ಭಾವನೆ ಶುದ್ಧಿ ಇಲ್ಲ ಅಂದರೆ 1,000 ವರ್ಷ ಪೂಜೆ ಮಾಡಿದ್ರು ಏನು ಫಲ ಸಿಗೋದಿಲ್ಲ. ನೀವು 1,000 ವರ್ಷ ಕೂತ್ಕೊಂಡು ದಿನ ಹೋಮ ಮಾಡಿದ್ರೂ ಪ್ರಯೋಜನ ಇಲ್ಲ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಯಾರೋ ಒಬ್ಬರು 1.25 ಲಕ್ಷ ಕೊಟ್ಟು ಪೂಜೆ ಮಾಡಿಸಿದ್ದಾರೆ, ಪೂಜೆ ಹೋಮ ಮಂಡಲ ಅಂಥೇಳಿ. ಈಗ ಮಂಡಲ ಬರೆದಿದ್ದಾರೆ, ಕಳಶ ಇಟ್ಟಿದ್ದಾರೆ, ಮತ್ತು ವಿಗ್ರಹನೂ ಇಟ್ಟಿದ್ದಾರೆ. ಒಂದೇ ದೇವರಿಗೆ 3 ವಿಗ್ರಹ, ಕಳಶ, ಮಂಡಲದಲ್ಲಿ 3 ಕಡೆನೂ ಆವಾಹನೆ ಆಗಿ ಪೂಜೆ ಮಾಡಬೇಕು. ಈಗ ಒಂದು ಕಡೆನೇ ಕರೆಕ್ಟಾಗಿ ಆವಾಹನೆ ಮಾಡಿ ಪೂಜೆ ಮಾಡೋದೇ ಕಷ್ಟ. ಮಂಡಲಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು, ಕಳಶಕ್ಕೂ ಆವಾಹನೆ ಮಾಡಬೇಕು. ಒಂದು ವಿಗ್ರಹ ತರಿಸಿದ್ದಾರೆ, ಅದೇ ಬಾಡಿಗೆಗೆ ತೊಗೊಂಬಂದಿರೋ ವಿಗ್ರಹ ಅಥವಾ ದೇವಸ್ಥಾನದಿಂದ ತಂದರೂ ಏನೋ ಗೊತ್ತಿಲ್ಲ. ಆ ವಿಗ್ರಹ ಈ 3 ಮಾಡೋದೇ ಇಲ್ಲ. ಮಂಡಲ ಬರೆದು ಬಿಟ್ಟಿದ್ದಾರೆ, ಕಳಶಕ್ಕೆ ಕೂರಿಸ್ಬಿಟ್ರು, ಆ ವಿಗ್ರಹಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ರು. ಕಳಶದಲ್ಲಿದ್ದಾರ ದೇವರು ಅಥವಾ ವಿಗ್ರಹದಲ್ಲಿದ್ದಾರ, ಮಂಡಲದಲ್ಲಿ ಹೆಂಗೆ ಆವಾಹನೆ ಮಾಡಬೇಕು, ಅಲ್ಲಿಂದ ಹೆಂಗೆ ವಿಸರ್ಜನೆ ಮಾಡಬೇಕು. ಒಂದೇ ಆತ್ಮ 3 ಕಡೆ ಹೆಂಗಿರುತ್ತೆ ಹೇಳಿ? ಒಂದೇ ಆತ್ಮ ಕಳಶದಲ್ಲೂ ಇರಬೇಕು, ವಿಗ್ರಹದಲ್ಲೂ ಇರಬೇಕು, ಮಂಡಲದಲ್ಲೂ ಇರಬೇಕು. ಆ ಥರ ಇತ್ತು ಅಂದರೆ ಹೆಂಗೆ ಮಾಡ್ಬೋದು? ಹಾಗಾದ್ರೆ ಕ್ರಮ ವಿಧಿ ಹೇಗಿರಬೇಕು, ಕ್ರಿಯೆಗಳು ಹೇಗೆ ಮಾಡಬೇಕು, ಮತ್ತು ಆ ಮಾಡ್ಬೇಕಾದ್ರೆ ಭಕ್ತಿ ಅವನಲ್ಲಿ ಹೆಂಗಿರಬೇಕು? ಅದಕ್ಕೆ ವಿಧಿಹೀನ, ಭಕ್ತಿಹೀನ, ಕ್ರಿಯಾಹೀನ ಇವೆಲ್ಲ 3 ಬಂದಾಗ ನಮಗೆ ಭಾಳಷ್ಟು ಎಫೆಕ್ಟ್ ಆಗ್ತದೆ, ಮಾಡಿದವ್ರಿಗೂ ಮಾಡಿಸ್ದವ್ರಿಗೂ. ಅದರಿಂದ ರಿಸಲ್ಟ್ ಕೊಡಲ್ಲ. ಮಕ್ಕಳಾಗಲ್ಲ ಅಂತ ಹೋಮ ಮಾಡಿಸ್ತಾರೆ, ಮಕ್ಕಳೇ ಆಗಲಿಲ್ಲ ಹೋಮ ಮಾಡಿಸಿ 1.25 ಲಕ್ಷ ಖರ್ಚು ಮಾಡಿ. ಯಾಕೆ? ಮಿಸ್ಟೇಕ್ ಮಾಡಿದ್ದಾರೆ, ಪುರೋಹಿತರು ಮಿಸ್ಟೇಕ್ ಮಾಡಿದ್ರು, ನೀವು ಮಾಡುವಾಗಲೂ ಕೂತ್ಕೊಂಡು ಪೂಜೆ ಮಾಡೋದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಿ. ಗೃಹಪ್ರವೇಶ ದಿವಸ, ಆಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲರೂ ಮಾಡೋಂಗಿಲ್ಲ ನಮ್ಮ ಪ್ರಕಾರ. ಸತ್ಯನಾರಾಯಣ ಪೂಜೆ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಸತ್ಯನಾರಾಯಣ ವ್ರತ ಅದು ಸತ್ಯನಾರಾಯಣ ವ್ರತ, ಅದು ಪೂಜೆ ಅಲ್ಲ, ವ್ರತ. ಅದು ನಡ್ಕೊಂಬಂದಿರಬೇಕು ತಲತಲಾಂತರದ ವಂಶಪಾರಂಪರ್ಯವಾಗಿ. ನಿಮ್ಮ ವಂಶಪಾರಂಪರ್ಯ ನಡೆದಿಲ್ಲ ಅಂದರೆ ಸತ್ಯನಾರಾಯಣ ವ್ರತ ಮಾಡಬಾರ್ದು. ಅಕಸ್ಮಾತ್ ಮಾಡಾದರೆ ಅದು ಪ್ರತಿ ವರ್ಷ ವ್ರತವಾಗಿ ನಡ್ಕೊಂಡು ಹೋಗ್ಬೇಕು, ಗಣಪತಿ ಗೌರಿ ಹಬ್ಬದ ಥರ. ಅದು ವ್ರತ. ಈ ಒಂದು ಇದ್ಲೂ ಕೂಡ ಕ್ರಿಯಾಹೀನ, ಭಕ್ತಿಹೀನ ಮತ್ತು
ವಿಧಿವಿಧಾನಗಳಲ್ಲಿ ತೊಂದರೆ ಆಗ್ತಿದೆ. ಹೀಗಾಗಿ ಎಷ್ಟೋ ಜನಕ್ಕೆ ಪೂಜೆ ಮಾಡಿಸಿದ ಮೇಲೆ ತೊಂದರೆ, ಹೋಮ ಆದಮೇಲೆ ತೊಂದರೆ, ಪೂಜೆ ಮಾಡಿ ಸಾಕಾಗಿ ಹಲವಾರು ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ವಿ. ಈ ಎಪಿಸೋಡ್ ಉದ್ದೇಶ ಏನಪ್ಪ ಅಂತಂದರೆ, ನೀವು ಹೋಮ ಮಾಡೋಕ್ಕೆ ಮುಂಚೆ, ಜಾತ್ರೆಗೆ ಹೋಗೋಕ್ಕೆ ಮುಂಚೆ, ಯಾತ್ರೆ ಮಾಡೋಕ್ಕೆ ಮುಂಚೆ, ತಿರುಪತಿ, ಮಂತ್ರಾಲಯ, ಕಾಶಿ, ರಾಮೇಶ್ವರಕ್ಕೆ ಹೋಗೋಕ್ಕೆ ಮುಂಚೆ, ಮನೆಯೊಳಗೆ ಪೂಜೆ ಮಾಡೋದಕ್ಕೆ ಮುಂಚೆ, ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಮುಂಚೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಕ್ಕೆ ಮುಂಚೆ, ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ತಿರಲ್ಲ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು, 3 ಬಾರಿ ಓಂಕಾರ ಹೇಳ್ಬೇಕಂತೆ. ಆಗ ಓಂಕಾರದಲ್ಲಿ ಇವೆಲ್ಲ ಫೋನ್ ಕಾಲ್ ಬಂದಾಗ ಅಥವಾ ಯಾರೋ ಬಂದಾಗ ಯಾವುದೋ ರೂಪದಲ್ಲಿ ನಮ್ಮ ಪೂಜೆ, ಹೋಮ, ಜಪತಪಗಳಿಗೆ ಡಿಸ್ಟರ್ಬ್ ಆಗಿಬಿಡ್ತದೆ. ಅದಕ್ಕೆ ಓಂಕಾರದಲ್ಲಿ ಯಾಕೆ ಹೇಳಬೇಕು 3 ಸಲ ಅಂದರೆ, ಅದರಲ್ಲಿ ಭಾಳ ವಿಶೇಷವಾದ ಬೀಜ ಮಂತ್ರ ಇದೆ. ಅಕಾರ, ಉಕಾರ, ಮಕಾರ ಓಂಕಾರದಲ್ಲಿ. ಅಕಾರೋ ವಿಷ್ಣು ರುದ್ಧಿಸ್ತ್ಯ, ಅಕಾರದಲ್ಲಿ ವಿಷ್ಣು ಇರ್ತಾರಂತೆ. ಮಂತ್ರ ನಿರ್ಮಾಣ ತಂತ್ರ ಅಂತೇಳಿ ಆ ತಂತ್ರದಲ್ಲಿ, ಆ ಮಂತ್ರ ನಿರ್ಮಾಣ ತಂತ್ರ ಅಂತ ಗ್ರಂಥದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಭಾವನೆ ಶುದ್ಧಿ ಆಗಲಿಕ್ಕೆ ಮೊದಲು 3 ಬಾರಿ ಓಂಕಾರ ಹೇಳ್ಬೇಕಂತೆ. ಅಕಾರೋ ವಿಷ್ಣು ರುದ್ಧಿಷ್ಟ, ಅಂದಾಗ ವಿಷ್ಣು ಇರ್ತಾರಂತೆ. ಉಕಾರಸ್ತು ಮಹೇಶ್ವರ, ಅಂದಾಗ ಶಿವ ಇರ್ತಾರಂತೆ. ಅಕಾರ ಉಕಾರ ಮಕಾರ ಪ್ರೋಪ್ಯತೆ ಬ್ರಹ್ಮ ಪ್ರಣವೇನ, ಅಂದಾಗ ಬ್ರಹ್ಮ, ಅಂದರೆ ವಿಷ್ಣು, ಅಂದರೆ ಶಿವ, ಅಂದರೆ ಬ್ರಹ್ಮ. ವಿಷ್ಣು, ಶಿವ, ಬ್ರಹ್ಮ ಈ 3 ಶಕ್ತಿ ಸೇರಿ ಓಂಕಾರ ಆಯ್ತದೆ. ಅದಕ್ಕೆ ಓಂ ವಿಷ್ಣು, ಶಿವ, ಬ್ರಹ್ಮ ಈ 3 ನಾದಗಳನ್ನು ಓಂಕಾರದಲ್ಲಿ ಸೇರಿಸಿದ್ದಾರೆ. ಅದಕ್ಕೆ 3 ಬಾರಿ ಅಥವಾ 5 ಬಾರಿ ಓಂಕಾರ. ಓಂ ವಿಧಿಹೀನ, ಕ್ರಿಯಾಹೀನ, ಭಕ್ತಿಹೀನ ಈ 3ಕ್ಕೆ ವಿಷ್ಣು. ವಿಧಿಹೀನ ನಾವು ಮಾಡೋಕೆ ಏನಾದ್ರು ಊದುಬತ್ತಿ ಹಚ್ಚುವಾಗ, ಆರತಿ ಹಚ್ಚುವಾಗ ವಿಧಿಗಳು ಸ್ಕಿಪ್ ಆಗ್ಬೋದು, ಸ್ಟೆಪ್ಸು ಸ್ಕಿಪ್ ಆಗಿಬಿಡ್ಬೋದು. ಅದನ್ನು ತಡೀತದಂತೆ ಅಂದಾಗ ವಿಷ್ಣು ಶಕ್ತಿ, ಅಕಾರದಲ್ಲಿ ವಿಷ್ಣು, ವಿಧಿಹೀನ. ನೆಕ್ಸ್ಟು ಕ್ರಿಯಾಹೀನ, ಉಕಾರದಲ್ಲಿ ಶಿವ, ಅಂದಾಗ ಶಿವ, ಉಕಾರದಲ್ಲಿ ಶಿವ ವಾಸಿಸ್ತಾನೆ. ಆಗ ನಾವು ಮಾಡೋವಂಥ ಏನಾದ್ರು ಕ್ರಿಯೆಗಳಿರ್ತದಲ್ಲ, ಅರ್ಘ್ಯ ಕೊಡೋದು, ಸ್ವಾಹಾಕಾರದಲ್ಲಿ ಮಾಡೋವಂಥದ್ದು, ಅದರಲ್ಲಿರೋಂಥ ಲೋಪದೋಷಗಳನ್ನು ಬರೆದವ್ರಿಗೆ ತಡೀತದಂತೆ. ಮಕಾರೋ ಬ್ರಹ್ಮರೂಪ, ಮಕಾರದಲ್ಲಿ ಬ್ರಹ್ಮದೇವರು, ಮನಸ್ಸನ್ನು ಯಾವುದೇ ರೀತಿ ಡೈವರ್ಟ್ ಆಗಕ್ಕೆ ಬಿಡೋದಿಲ್ಲ. ಅದರಿಂದ ಆ ಊ ಮಾ ಅನ್ನೋದನ್ನು ಓಂಕಾರದಲ್ಲಿ ಸೇರ್ಕೊಂಡ್ಬಿಡ್ತು. 3 ಸಲ ಓಂಕಾರ ಮಾಡಿ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡೋ. ಅದಕ್ಕೆ ಓಂಕಾರ ಪ್ರಣವ ಮಂತ್ರ ಮಾಡಬೇಕು. ಇನ್ನೊಂದು, ಯಾವುದೇ ಪೂಜೆ ಪುರಸ್ಕಾರ ಮಾಡೋಕ್ಕೆ ಮುಂಚೆ ಪ್ರಕೃತಿಯಿಂದನೇ ಆಗಲಿ, ನಮ್ಮ ಮನಸ್ಸಿನೊಳಗಿಂದೇ ಆಗಲಿ, ಇವರಿಂದಾಗಲಿ, ನಾವು ಪೂಜೆ ಮಾಡೋ ವಾಸ್ತು ಜಾಗದಿಂದನೇ ಆಗಲಿ ಬರಬಾರ್ದು ಅಂತ ಅಲ್ಲಿರೋ ನೆಗೆಟಿವ್ ಎನರ್ಜಿನ ಧ್ವಂಸ ಮಾಡಲಿಕ್ಕೆ ಕಾಳಿಯನ್ನು ನೆನೆಸ್ಕೋಬೇಕಂತತೆ. ಅದಕ್ಕೆ ಒಂದು ಹೂ ಕೈಲಿಟ್ಕೊಳ್ಳೋದು. ಓಂ ಆದ್ಯಾಯೈ ವಿದ್ಮಹೇ ಪರಮೇಶ್ವೈ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಪರಮೈಶ್ವರ್ಯೇ ಎಲ್ಲ ಥರ ಡಿಸ್ಟರ್ಬೆನ್ಸನ್ನು ಧ್ವಂಸ ಮಾಡಿ ನಮ್ಮ ಮನಸ್ಸು ಭಾವನೆಗಳೆಲ್ಲ ಶುದ್ಧಿಯಾಗಿ ಪೂಜೆ ಮಾಡೋ ಕಡೆ ಗಮನ ಕೊಟ್ಟಾಗ ಒಂದೇ ಸಲ ಪೂಜೆ ಮಾಡ್ಸೋಕ್ಕೆ ನಿಮ್ಮ ಪ್ರಾರ್ಥನೆಯೆಲ್ಲ ಸಕ್ಸಸ್ ಆಗಿಬಿಡ್ತದೆ, ಫಲ ಸಿಗುತ್ತೆ. ಓಂ ಆದ್ಯಾಯೈ ವಿದ್ಮಹೇ ಪರಮೇಶ್ವರ್ಯೈ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಓಂ ಆದ್ಯಾಯೈ ವಿದ್ಮಹೇ ಪರಮೇಶ್ವರ್ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಓಂ ಆದ್ಯಾಯೈ ವಿದ್ಮಹೇ ಪರಮೇಶ್ವರ್ಯೈ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಒಂದು 10-15 ನಿಮಿಷ ಹೇಳ್ಬಿಟ್ಟು ಆ ಹೂನ ನಿಮ್ಮ ಮುಂದೆ ಬಿಟ್ಬಿಟ್ರೆ ಆ ಹೂವು ಏನು ಮಾಡುತ್ತೆ, ನಿಮ್ಮ ಕ್ರಿಯಾವಿಧಿಲಾಗೋ ದೋಷ, ವಿಧಿವಿಧಾನದಲ್ಲಿ ಬರೋ ದೋಷ, ಭಕ್ತಿಲಿ ಇರೋಂಥ ದೋಷಗಳೆಲ್ಲ ಆ ಕಾಳಿ ಧ್ವಂಸ ಮಾಡಿ ಪೂಜೆ, ಯಾತ್ರೆ, ಜಾತ್ರೆ, ಹೋಮ ಕಡೆ ಗಮನ ಕೊಡ್ತಾ ಇರುತ್ತೆ. ಇದು ಭಾಳ ವಿಶೇಷ. ಆ ಹೂವನ್ನ ನೀವು ಮಂತ್ರ ಹೇಳಿದ ಹೂವನ್ನ ಏನು ಮಾಡಬೇಕು, ಒಂದು ಕಡೆ ಇಟ್ಬಿಡ್ಬೇಕು. ಇಟ್ಬಿಟ್ಟು ಆವಾಗ ಪೂಜೆ ಮಾಡಿ ನೋಡಿ, ನಿಮ್ಮ ದೇವ್ರ ಕಣ್ಣಿಗೂ ಪ್ರತ್ಯಕ್ಷವಾಗಿ ಕಾಣ್ಬೋದು. ಅಥವಾ ನಿಮಗೆ ಆ ಪೂಜೆ ಮಾಡಿದ್ಮೇಲೆ ಪ್ರಸಾದ ಆಗ್ಬೋದು, ಫೋಟೋದಿಂದ, ವಿಗ್ರಹದಿಂದ, ಕಳಶದಿಂದ ಆಗಲಿ. ಹೋಮ ಮಾಡಬೇಕಾದ್ರೆ ಇದನ್ನು ಹೇಳಿಬಿಟ್ಟು ಶುರು ಮಾಡಿ ನೋಡಿ. ಹೋಮದಲ್ಲೇ ನಿಮಗೆ ದೇವಿ ದರ್ಶನ ಆಗ್ಬೋದು. ಯಾವ ದೇವರಾದ್ರೂ ಹೋಮ ಮಾಡ್ತಿರಲ್ಲ, ಆ ದೇವತೆ ಹೋಮದಲ್ಲಿ
ಏನು ವಿಪರೀತ ಹೈಟಲ್ಲಿ ಹೋಗುತ್ತೆ ಅಗ್ನಿ ಜ್ವಾಲೆ, ಅದರೊಳಗೆ ದರ್ಶನ ಆಗುತ್ತೆ. ಯಾಕೆಂದರೆ ಭಾವನೆ ಶುದ್ಧಿಯಿಂದ ಮಾಡಾಯ್ತಲ್ಲ, ಅದರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಡೈವರ್ಷನ್ ಇರಬಾರ್ದು, ಬೇರೆ ಕಡೆ ಗಮನ ಇರಬಾರ್ದು. ಗಣಪತಿನೇ ಪೂಜೆ ಮಾಡೋದು, ಮಾಡ್ತಾ ತಿಂಡಿ ತಿಂದ್ರ ಬಂದ್ರ ಕುತ್ಕೊಳ್ಳಿ, ಏನು ಬೇಕು ಕೇಳ ಅವತ್ತು ಪೂಜೆ ಮಾಡೋದು. ಹೀಗೆ ಮಧ್ಯ ಭಾವನೆಗಳು ಬ್ರೇಕ್ ಆಗ್ತದೆ. ಅದರಿಂದ ಈ ಥರ ದೋಷಗಳಿಂದ ನಮಗೆ ಪೂಜಾ ಫಲ ಪ್ರಾಪ್ತಿ ಆಗ್ತದೆ. ಇವನ್ನೊಂದು ಗುರು ಮುಖೇನ ದೀಕ್ಷೆ ಆಗಿರ್ತದೆ, ಮಂತ್ರಗಳು ಕೊಟ್ಟಿರ್ತಾರೆ, ಮಂತ್ರ ಜಪ ಮಾಡ್ಬೇಕಾದ್ರೆ ಏನೇನೋ ಭಾವನೆಗಳು, ಏನೇನೋ ಚಿಂತನೆ. ಅದಕ್ಕೆ ಮುಂಚೆ ಇದನ್ನು ಮಾಡಿ ನೋಡಿ. 3 ಬಾರಿ ಓಂಕಾರ ಹೇಳಿ, ವಿಷ್ಣು ಶಿವ ಬ್ರಹ್ಮರ ನೆನೆಸ್ಕೊಳ್ಳಿ ಓಂಕಾರದಲ್ಲಿ. ಆಮೇಲೆ ಆದ್ಯಾಯೈ ವಿದ್ಮಹೇ ಪರಮೇಶ್ವರ್ಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ಇದನ್ನು ಹೇಳಿ ಒಂದು 15 ನಿಮಿಷ ಅಥವಾ 21 ಸಲ ಹೇಳಿ ನೋಡಿ. ಪೂಜೆಗೆ ಭಾಳ ನಿಮಗೆ ಕಾಮಾಗಿ ಒಂದೇ ಸಲ ಏನು ಅದೇನು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ತಿರೋ ತಟ್ಟಂಥ ಪ್ರಸಾದ ಆಶೀರ್ವಾದ ಆಗಿಬಿಡ್ತದೆ. ಇದು ಭಾವನೆ ಶುದ್ಧಿ, ಕ್ರಿಯಾಶುದ್ಧಿ, ಭಕ್ತಿ ಶುದ್ಧಿ, ವಿಧಿವಿಧಾನಗಳ ಶುದ್ಧಿ ಮಾಡಲಿಕ್ಕೆ ಓಂಕಾರ 3 ಸಲ ಹೇಳಿ. ಈ ಮಂತ್ರ ಹೇಳಿದ್ರೆ ಕಾಳಿ ಏನು ಮಾಡ್ತಾಳೆ, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾಳೆ, ಭಾವನೆಗಳಲ್ಲಿ ಶುದ್ಧಿ ಆಗುತ್ತೆ. ಪೂಜೆ ಮಾಡೋವರೆಗೂ ನಿಮಗೆ ದಿಗ್ಬಂಧನ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಏನು ತೊಂದರೆ ಕೊಡೋದಿಲ್ಲ. ಪೂಜೆ ಆಗಲಿ, ಹೋಮ ಆಗಲಿ, ಧ್ಯಾನ ಆಗಲಿ, ಜಪ ಆಗಲಿ, ಯಾವುದೇ ಆಗಲಿ ಇದೊಂದು ಮಂತ್ರ ಹೇಳಲಿ ಅಂತ ಮಂತ್ರ ನಿರ್ಮಾಣ ತಂತ್ರ ಅಂತ, ಮಹಾನಿರ್ವಾಣ ತಂತ್ರ ಅಥವಾ ಮಂತ್ರ ನಿರ್ಮಾಣ ತಂತ್ರ, ಮಹಾನಿರ್ವಾಣ ತಂತ್ರ ಅಂತ ಒಂದು ಗ್ರಂಥ, ಅದರಲ್ಲಿ ಇದೆಲ್ಲ ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ಒಂದು ಭಾಳ ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.